ನ್ಯೂಸ್ ಅವರಿಗೆ ಸ್ವಾಗತ. ಕಾಂಗ್ರೆಸ್ ಬಿಜೆಪಿ ಪ್ರಕಟ ಮಾಡಿದಂಥ ಪಟ್ಟಿ ಈಗ ಪ್ರಕಟ ಬಿಜೆಪಿ ಬಾಕಿ ಇದೆ. ಕಾಂಗ್ರೆಸ್ ಪ್ರಕಟ ಮಾಡಿದಂಥ ಪಟ್ಟಿ ಅನೇಕರಿಗೆ ಪೇಚಿಗೆ ಸಿಲುಕಿಸಿದೆ. ಅದ್ರ ಜೊತೆ ಕೆಲವರು ನೋವು ತಂದಿದೆ, ಕೆಲವರಿಗೆ ಹರ್ಷ ತಂದಿದೆ. ಆದರೆ ಪ್ರಕಾಶ್ ಹುಕ್ಕೇರಿ ಸಚಿವರು ಅವರು ಇವತ್ತು ಪಟ್ಟಿಯಲ್ಲಿ ಹೆಸರು ಪ್ರಕಟ ಆಗಿರೋದು ಈಗ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು. ಪ್ರಕಾಶ್ ಹುಕ್ಕೇರಿ ಹೆಸರು ಕಾಂಗ್ರೆಸ್ ಪಟ್ಟಿಯಲ್ಲಿ ಈಗ ಪ್ರಕಟ ಆಗಿದೆ. ಚಿಕ್ಕೋಡಿಯಿಂದ ಕಾಂಗ್ರೆಸ್ ಹುಕ್ಕೇರಿಗೆ ಟಿಕೆಟ್ ಸಿಕ್ಕಿದೆ. ಲೋಕಸಭೆ ಸ್ಪರ್ಧಿಸೋಕ್ಕೆ ಸಚಿವ ಪ್ರಕಾಶ್ ಹುಕ್ಕೇರಿ ನಿರಾಕರಣೆ ಮಾಡಿದ್ದಾರೆ. ನನಗೆ ಟಿಕೆಟ್ ಬೇಡ, ನನಗೆ ಇಷ್ಟ ಇಲ್ಲ, ನಾನು ಈಗ ತಾನೇ ಮಂತ್ರಿಯಾಗಿ ಇನ್ನೂ 10 ತಿಂಗಳಾಗಿಲ್ಲ ಅನ್ನೋಂಥ ಮಾತನ್ನು ಮೊನ್ನೆ ತಾನೇ ಹೇಳಿದರು. ಆದರೂ ಕೂಡ ಹೈಕಮಾಂಡ್ ಬಹುತೇಕ ಗೆಲ್ಲುವ ಮಾನದಂಡ ಇಟ್ಕೊಂಡು ಗೊತ್ತಿಲ್ಲ, ಪ್ರಭಾವಿ ಅಂತ ಗೊತ್ತಿಲ್ಲ, ಪ್ರಕಾಶ್ ಹುಕ್ಕೇರಿ ಹೊರತು 9 ಜನರ ಪಟ್ಟಿಯಲ್ಲಿ ಅವರ ಹೆಸರು ಸೇರಿಕೊಂಡಿದೆ. ಸುವರ್ಣ ನ್ಯೂಸ್ ಜೊತೆ ಈಗಾಗಲೇ ಸಚಿವ ಹುಕ್ಕೇರಿ ಮಾತಾಡಿದ್ದಾರೆ. ನನಗೆ ಇಷ್ಟ ಇಲ್ಲ, ನಾನು ಈ ಚುನಾವಣೆ ನಿಲ್ಲಕ್ಕೆ ಮನಸ್ಸು ಮಾಡಲ್ಲ. ಆದರೆ ಹೈಕಮಾಂಡ್ ಆದೇಶವನ್ನು ಸಚಿವ ಹುಕ್ಕೇರಿ ನಿರಾಕರಿಸ್ತಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಲೋಕಸಭೆಗೆ ಟಿಕೆಟ್ ನೀಡಿರೋದು ನನಗೆ ಇಷ್ಟ ಇಲ್ಲ, ಆದರೆ ಹೈಕಮಾಂಡ್ ನೀಡಿದೆಯಲ್ಲ ಪ್ರಕಾಶ್ ಹುಕ್ಕೇರಿ. ಸೊ ಪ್ರಕಾಶ್ ಹುಕ್ಕೇರಿ ಈಗ ಹೈಕಮಾಂಡ್ ಪಟ್ಟಿಯನ್ನು ವಿರೋಧ ಮಾಡ್ತಾರಾ? ಸೊ ಈ ಕೇವಲ ಸದ್ಯಕ್ಕೆ ಒಂದು ಆರಂಭದ ಒಂದು ವಿರೋಧವನ್ನು ಮಾಡಿ ಚುನಾವಣೆ ನಿಲ್ತಾರ ಇದು ಗೊತ್ತಿಲ್ಲ. ಸದ್ಯಕ್ಕೆ ಪ್ರಕಾಶ್ ಹುಕ್ಕೇರಿ ಹೈಕಮಾಂಡ್ ಪ್ರಕಟ ಮಾಡಿದಂಥ ಈ ಪಟ್ಟಿಯನ್ನು ವಿರೋಧಿಸಿದರೆ, ನಾನು ಚಿಕ್ಕೋಡಿಯಲ್ಲಿ ಸ್ಪರ್ಧೆ ಮಾಡಲ್ಲ, ನಾನು ಮಂತ್ರಿಯಾಗಿ ಕೇವಲ ಒಂದು 10-11 ತಿಂಗಳಾಗಿದೆ, ಸೊ ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಹೋಗುವಂತ ನನಗೆ ಇಷ್ಟ ಅಲ್ಲ ಅಂತ ಮಾತನ್ನು ಹೇಳಿದರು. ಈಗ ಕಾಂಗ್ರೆಸ್ ಪಟ್ಟಿ ಪ್ರಕಟ ಮಾಡಿದೆ, ಅದರಲ್ಲಿ ಚಿಕ್ಕೋಡಿಯಿಂದ ಅಭ್ಯರ್ಥಿಯಾಗಿ ಪ್ರಕಾಶ್ ಹುಕ್ಕೇರಿ ಹೆಸರು ಬಂದಿದೆ. ಹಾಗಾಗಿ ನಾನು ಈಗ ಚುನಾವಣೆ ನಿಲ್ಲಲ್ಲ, ನನಗೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸಚಿವ ಹುಕ್ಕೇರಿ ಹೇಳಿದ್ದಾರೆ. ಅದೇ ನೀವು ಬ್ಯಾಡ ಅಂತ ಹೇಳಿರಿ ನಿನ್ನೆ. ಮತ್ತೆ ಬೆಳವಣಿಗೆ ಏನಾಯ್ತು? ನಾ ಮಂಚ ಶಾಕ್ ಅದೇನ ಅದ. ಇಲ್ಲ ಬೆಳವಣಿಗೆ ಏನಾಗಿಲ್ಲ, ನಾ ಇಲ್ಲೇ ಹೋಗಿಲ್ಲ, ಯಾಕೆ ಕೊಡ್ತಾರ? ಓಕೆ ಸರ್, ಅದಕ್ಕೆ ಕೇಳಕ್ಕೆ ಫೋನ್ ಹಚ್ಚಿನಿ ಸರ್. ಇಲ್ಲ ಅದನ್ನ ಇದೇ ಹಾಕ್ಬಿಡಿ, ಒಪ್ಪಿಲ್ಲ ಅಂತ ಹಾಕ್ಬಿಡಿ. ಓಕೆ ಸರ್, ಒಪ್ಪಿಲ್ಲ ಅಂತ ಹಾಕ್ಬಿಡಿ. ನಾನು ಹೇಳಿದೆ ಸರ್, ಒಪ್ಪಿಗೆ ಇಲ್ಲ ಅಂತ ಹಾಕ್ಬಿಡಿ. ಓಕೆ ಸರ್. ಎಲ್ಲ ನನಗೆ ಇಷ್ಟ ಇಲ್ಲ, ಹೈಕಮಾಂಡ್ ಪ್ರಕಟ ಮಾಡಿದ್ರು ಕೂಡ ನನಗೆ ಚುನಾವಣೆ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ ಮಾತನ್ನು ಹೇಳಿದ್ರೆ, ಬಹುತೇಕ ಹೈಕಮಾಂಡ್ ನಿರ್ಧಾರವನ್ನು ಅವರು ಪ್ರಶ್ನೆ ಮಾಡ್ತಾರೆ, ಧಿಕ್ಕರಿಸ್ತಾರೆ ಗೊತ್ತಿಲ್ಲ. ಸದ್ಯಕ್ಕೆ ಹೈಕಮಾಂಡ್ ಬಿಡುಗಡೆ ಮಾಡಿದಂಥ ಪಟ್ಟಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿಯ ಕ್ಯಾಂಡಿಡೇಟ್ ಆಗಿದ್ದಾರೆ, ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಕೂಡ ಹೈಕಮಾಂಡ್ಗೆ ಮತ್ತು CM ಸಿದ್ದರಾಮಯ್ಯಗೆ ಧರ್ಮ ಸಂಕಟ ತರುವಂಥದ್ದು. ಈಗಾಗಲೇ ಇನ್ನೂ ಕೆಲವು ಸಚಿವರು ಕೂಡ ಈ ಪಟ್ಟಿಯಲ್ಲಿ ಪ್ರಕಟ ಆಗಬೇಕಾಗಿತ್ತು, ಆದರೆ ಅನೇಕ ಕಾರಣಗಳಿಗೆ ಅವರು ಈಗಾಗಲೇ ಆ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಅದರಲ್ಲೂ ಸಚಿವ ಕೃಷ್ಣ ಬೈರೇಗೌಡ, ಆಂಜನೇಯ, ಹಾಗೆಯೇ ಕಿಮ್ಮನೆ ರತ್ನಾಕರ ಇವರೆಲ್ಲರೂ ಕೂಡ ಸಚಿವರಿದ್ದಾರೆ, ಅವರು ಕೂಡ ಲೋಕಸಭಾ ಚುನಾವಣೆ ನಿಲ್ಲಬೇಕನ್ನುವಂಥದ್ದು CM ಸಿದ್ದರಾಮಯ್ಯ ಒಂದು ಅಭಿಪ್ರಾಯ ಆಗಿತ್ತು. ಈಗ ಸಚಿವ ಹುಕ್ಕೇರಿ ಹೆಸರು ಮಾತ್ರ ಪಟ್ಟಿಯಲ್ಲಿ ಪ್ರಕಟ ಆಗಿದೆ. ನಾನು ಆಗಲೇ ಮಾತಾಡ್ತಾ ಇದ್ದೆ, ಅಂದರೆ ವಿಜಯಶಂಕರ್ ಮೈಸೂರಿನ ಟಿಕೆಟ್ ಆಕಾಂಕ್ಷಿ, BJPಯ ಟಿಕೆಟ್ ಆಕಾಂಕ್ಷಿ, ನನಗೆ ಹಾಸನಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಮೈಸೂರಿನಲ್ಲಿ ಸ್ಪರ್ಧೆ ಮಾಡ್ತೇನೆ. ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು BJPಯಲ್ಲಿ ಭಿನ್ನಮತ ಸೃಷ್ಟಿಸಿದೆ. ಮೈಸೂರಿನ ಒಂದು ಬಣ ಮಾರುತಿ ಪವಾರ್ BJPಯ ಜಿಲ್ಲಾಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಅನೇಕ ಕಾರ್ಯಕರ್ತರು, ನಾಯಕರು ಪ್ರತಾಪ್ ಸಿಂಹ ಟಿಕೆಟ್ ಕೊಡೋದನ್ನು ವಿರೋಧ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಅಧಿಕೃತವಾದಂಥ ಪಟ್ಟಿ ಹೊರಗೆ ಬಿದ್ದಿಲ್ಲ. ಮೈಸೂರಿನಲ್ಲಿ ಕಾರ್ಯಕರ್ತರು ಪಕ್ಷದ ಕಚೇರಿ ಮುಂದೆ ಜಮಾವಣೆ ಮಾಡಿ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟರೆ ನಾವು ಯಾರೂ ಕೂಡ ಕೆಲಸ ಮಾಡೋದಿಲ್ಲ, ತಟಸ್ಥ ಇರ್ತೇವೆ ಅಂತ ಮಾತಾಡಿದ್ದಾರೆ. ಜೊತೆಗೆ ಟಿಕೆಟ್ ಆಕಾಂಕ್ಷಿ ವಿಜಯಶಂಕರ್ ಕೂಡ ನಮ್ಮ ಪ್ರತಿನಿಧಿ ಕಿರಣ್ ಜೊತೆ ಮಾತಾಡಿದರೆ. ವಿಜಯಶಂಕರ್ ಏನು ಹೇಳಿದ್ರೆ ಬಂದು ನೋಡೋಣ. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಈಗ ಮೈಸೂರು ಬಿಜೆಪಿಯಲ್ಲಿ ಭಿನ್ನಮತವನ್ನು ತಂದಿಟ್ಟಿದೆ. ಆಕಾಂಕ್ಷಿಯಾಗಿದ್ದ CH ವಿಜಯಶಂಕರ್ ಅವರಿಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನಿಗದಿಯಾಗಿದ್ದರೆ, ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನಿಂದ ಟಿಕೆಟ್ ನಿಗದಿಯಾಗಿದೆ. ಇದು ಒಂದಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ, ಭಿನ್ನಮತಕ್ಕೆ ಕಾರಣವಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಸಂಸದರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ CH ವಿಜಯಶಂಕರ್ ಅವರು. ಸರ್, ನೀವು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ಆದರೆ ಇದೀಗ ಬಿಜೆಪಿ ವರಿಷ್ಠರು ನಿರ್ಧಾರ ಮಾಡಿದರೆ ನಿಮ್ಮನ್ನು ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ. ಏನು ಮಾಡ್ತೀರಿ? ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿತಿರೋ ಇಲ್ವೋ? ಇಲ್ಲ, ಇನ್ನೂ ಅಂತಿಮವಾದ ತೀರ್ಮಾನ ಆಗಿಲ್ಲ, ಅಧಿಕೃತ ಪಟ್ಟಿ ಬಿಡುಗಡೆ ಆಗಿಲ್ಲ. ಮೈಸೂರಿಂದ ಅಪೇಕ್ಷಿತರ ಪಟ್ಟಿಯಲ್ಲಿ ನಾನು ಕೂಡ ಒಬ್ಬ ಇದ್ದೇನೆ. ನಾನು ಮಾತ್ರ ಇಲ್ಲ, ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿ ಬಂದಿರುವಂಥ 3 ಹೆಸರುಗಳಲ್ಲಿ ಒಂದು ನಾನು, ಎರಡನೇದು ಕೊಡಗಿನ ಮಾನ್ಯ ಶಾಸಕರ ಅಂತ ಮಾನ್ಯ ಅಪ್ಪಚ್ಚುರಂಜನವರು, ಮೂರನೇದಾಗಿ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದಂಥ ಮಾನ್ಯ ಮಲ್ಲಿಕಾರ್ಜುನಪ್ಪನವರು. 3 ಹೆಸರನ್ನ ರಾಜ್ಯ ಸಮಿತಿಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಈ 3 ಹೆಸರಲ್ಲಿ ಒಂದು ಹೆಸರಿಗೆ ತಾವು ಆದ್ಯತೆಯನ್ನು ಕೊಡಬೇಕು, ಈ ವಿಷಯ ರಾಜ್ಯದ ವರಿಷ್ಠ ಬಂದಿದೆ. ಮತ್ತು ಪ್ರತಾಪ್ ಸಿಂಹ ಅವರು ಮೂಲತಃ ಹಾಸನದವರಿದ್ದಾರೆ. ಹಾಸನದವ್ರನ್ನ ತೊಗೊಂಬಂದು ಮೈಸೂರಿಗೆ ಹಾಕುವಂಥದ್ದು, ಮೈಸೂರಿನವ್ರು ತೊಗೊಂಡೋಗಿ ಹಾಸನಕ್ಕೆ ಹಾಕುವಂಥದ್ದು, ಇದು ಯಾವ ಹಿನ್ನೆಲೆಯಲ್ಲಿ ಈ ರೀತಿ ಚರ್ಚೆಗಳು ನಡೀತಾ ಇದೆ ಅನ್ನುವಂಥ ಸ್ಪಷ್ಟತೆ ನಮಗಿಲ್ಲ. ಮತ್ತು ನಾನು ಮೈಸೂರಿಂದ ಕೊಟ್ಟರೆ ಮಾತ್ರ ಚುನಾವಣೆಗೆ ನಿಲ್ಲಲಿಕ್ಕೆ ತಯಾರಾಗಿದ್ದೇನೆ.
ನನ್ನ ಕಾರ್ಯಕ್ಷೇತ್ರ, ನನ್ನ ಕರ್ಮಭೂಮಿ ಅದು ಮೈಸೂರದು. ಮತ್ತು ನನಗೆ ಎಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಿ ಹುಡುಕಿದರೆ ಮಾತ್ರ ನಾವು ಕಳ್ಕೊಂಡಿದ್ದು ಸಿಗುತ್ತೆ ಅನ್ನೋಂಥ ಸಂಪೂರ್ಣ ನಂಬಿಕೆ ನಮಗಿದೆ. ನಾನು ಯಾವುದೇ ಕಾರಣಕ್ಕೂ ಹಾಸನಿಗೆ ಹೋಗೋದಿಲ್ಲ, ಈ ಮಾತು ಸ್ಪಷ್ಟ. ನಾನು ಮೈಸೂರಿಂದ ಅವಕಾಶ ಮಾಡಿಕೊಟ್ರೆ ನಿಲ್ಲಕ್ಕೆ ನಾನು ತಯಾರಾಗಿದ್ದೇನೆ. ಮತ್ತು ಈಗಾಗಲೇ 4 ಲೋಕಸಭಾ ಚುನಾವಣೆ ನಾನು ಎದುರಿಸಿದ್ದೇನೆ. 2 ಲೋಕಸಭಾ ಚುನಾವಣೆಯನ್ನು ನಾನು ಗೆದ್ದಿದ್ದೇನೆ. 2 ಚುನಾವಣೆಯನ್ನು ನಾನು ಅಲ್ಪಮತದಿಂದ ಸೋತಿದ್ದೇನೆ. ಮತ್ತು ನನಗೆ ನಿರಾಕರಣೆ ಮಾಡಲಿಕ್ಕೆ ಮೈಸೂರಿಂದ ಕೊಡಲ್ಲ ಅಂತ ಹೇಳಿ ನಿರಾಕರಣೆ ಮಾಡಲಿಕ್ಕೆ ಸಕಾರಣಗಳು ಬೇಕು. ಅಥವಾ ನಾನು ಹಾಸನಿಗೆ ಹೋಗಬೇಕಂದ್ರೆ ಅದಕ್ಕೆ ಸಕಾರಣಗಳು ಕೂಡ ಬೇಕು. ಅಥವಾ ಹಾಸನದಿಂದ ಇಲ್ಲಿ ಮೈಸೂರು ತೊಗೊಂಬರ್ತೀವಿ ಅನ್ನೋ ನಿರ್ದಿಷ್ಟ ವಿಚಾರಗಳನ್ನು ನಾವು ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗ್ತದೆ. ಆ ರೀತಿ ಸಕಾರಣಗಳಿಲ್ಲದೆ ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿಶ್ಚಿತವಾಗಿ ಕೂಡ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಿಶ್ಚಿತವಾಗಿ ಕೂಡ ಆ ಥರ ಬೆಳವಣಿಗೆಗಳು ನಡೀಲಾರ್ದು ಅನ್ನುವಂಥ ಭಾವನೆಯಲ್ಲಿ ನಾನಿದ್ದೇನೆ. ನಾವು ಈಗ ಏಕಾಏಕಿ ನಾವು ಹಾಸನಕ್ಕೆ ಹೋಗಬೇಕು ಅಂತಾದರೆ ಅದಕ್ಕೆ ಬಹುಶಃ ನನಗೆ ಕಾರಣಗಳೇ ಕಾಣ್ತಾ ಇಲ್ಲ. ಅದನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದೇನೆ. ನನಗೆ ಮೈಸೂರಿನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅದು ರಾಜ್ಯದವ್ರಿಗೆ ಹೇಳಿದ್ದೇನೆ. ಅವಕಾಶ ಮಾಡಿಕೊಟ್ರೆ ನಿಶ್ಚಿತ ಕೂಡ ಆ ಚುನಾವಣೆಯನ್ನು ನಾವು ಆತ್ಮವಿಶ್ವಾಸದಿಂದ ಎದುರಿಸ್ತೇವೆ, ಗೆಲ್ತೀವಿ ಅನ್ನೋಂಥ ಸಂಪೂರ್ಣ ನಂಬಿಕೆ ನಮಗಿದೆ. ಅವಕಾಶ ಮಾಡಿಕೊಳ್ಳಿ ಅಂದರೆ ಬೇರೆ ಕ್ಷೇತ್ರಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಉಳಿದು ಕೆಲಸ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಒಂದು ವೇಳೆ ಈಗ ಇರುವಂತಹ ತೀರ್ಮಾನ ಅಂದರೆ ಮೈಸೂರಿನಿಂದ ಪ್ರತಾಪ್ ಸಿಂಹ, ಹಾಸನಿಂದ CH ವಿಜಯಶಂಕರ್ ಅನ್ನೋದೇ ಅಂತಿಮವಾಗಿ ಘೋಷಣೆ ಆದರೆ ಮತ್ತೆ ನಿಮ್ಮ ಮುಂದಿನ ನಿಲುವೇನಿರುತ್ತೆ ಅಂತ? ನಾನು ಕಾರ್ಯಕರ್ತರ ಜೊತೆಯಲ್ಲಿದ್ದೇನೆ. ಕ್ಷೇತ್ರದ ಮತದಾರರ ಭಾವನೆಗಳು, ಕಾರ್ಯಕರ್ತರ ಭಾವನೆಗೆ ನಾನು ಸ್ಪಂದನೆಯನ್ನು ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾನು ನಿಶ್ಚಿತ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇನೆ. ನಾನೀಗ ಮೈಸೂರಿಗೆ ಹೋಗ್ತಿದ್ದೇನೆ. ಎಲ್ಲ ಹಿರಿಯರ ಕಾರ್ಯಕರ್ತರು ನಾನು ಕರೆದು ಮಾತನಾಡೋನಿದ್ದೇನೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಹುಶಃ ನಾಳೆ ಚುನಾವಣೆ ಫಲಿತಾಂಶದ ಮೇಲೆ, ಯಾಕೆಂದರೆ ಚುನಾವಣೆ ನಾವು ಎದುರಿಸಬೇಕು, ಚುನಾವಣೆಯನ್ನು ನಾವು ಗೆಲ್ಲಬೇಕು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಸೀಟನ್ನು ನಾವು ಗೆಲ್ಲಿಸ್ತೇವೆ ಅಂತ ಭಾವಿಸ್ಕೊಂಡಿದ್ದೇವೆ. ದೇಶದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಭಾವಿಸ್ಕೊಂಡಿದ್ದೇವೆ. 2 ಸಾರಿ ಗೆದ್ದಂಥ ಕ್ಷೇತ್ರ ಇದು ಮತ್ತು ಗೆಲ್ಲಲಿಕ್ಕೆ ಸಾಧ್ಯ ಇರುವಂಥ ಕ್ಷೇತ್ರ ಇದು. ನಾನು 98ರಲ್ಲಿ ಕೂಡ ಲೋಕಸಭೆಯಲ್ಲಿದ್ದೆ. ಕೇವಲ ಒಂದೇ ಒಂದು ಮತ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರವನ್ನು ನಾವು ಕಂಡಿದ್ದೇವೆ. ಹೀಗಾಗಿ ನಮಗೆ ಗೆಲುವಿಗೆ ಪೂರಕವಾಗಿರುವಂಥ ಒಂದೇ ಒಂದು ಕ್ಷೇತ್ರವನ್ನು ಕೂಡ ನಾವು ಕಳ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಪ್ರತಿ ಕ್ಷೇತ್ರವನ್ನು ಕೂಡ ನಾವು ಸವಾಲಾಗಿ ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ಇದು ಗೆದ್ದಂಥ ಕ್ಷೇತ್ರವನ್ನು, ಗೆಲುವಿಗೆ ಹತ್ತಿರವಾಗಿರುವಂಥ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು. ಇದು ನಮ್ಮ ಮೊದಲನೇ ಆದ್ಯತೆ. ಇದು ಮೈಸೂರು ಬಿಜೆಪಿಯ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ವಿಜಯಶಂಕರ್ ಮಾತುಗಳು. ನಾನು ಯಾವುದೇ ಕಾರಣಕ್ಕೂ ಹಾಸನಕ್ಕೆ ಹೋಗೋದನ್ನ ಹಾಸನದವನ್ನಲ್ಲ, ಪ್ರತಾಪ್ ಸಿಂಹ ಹಾಸನಕ್ಕೆ ಸೇರಿದವರು. ನಾನು ಮೈಸೂರಲ್ಲಿ ಗೆದ್ದಂಥವನು, ಸೋತಂಥವನು, ನಾನು ಇಲ್ಲೇ ನನ್ನ ಕರ್ಮಭೂಮಿ, ನನಗೀಗಲೂ ಕೂಡ ವಿಶ್ವಾಸ ಇದೆ ಹೈಕಮಾಂಡ್ ನನಗೆ ಮೈಸೂರಿಂದ ಟಿಕೆಟ್ ಕೊಡುತ್ತೆ ಅನ್ನೋದು. ಸೊ ಇದು ಮೈಸೂರು ಬಿಜೆಪಿಯಲ್ಲಿ ಸೃಷ್ಟಿ ಮಾಡಿದಂಥ ಅವಾಂತರ. ಇದು ಮೈಸೂರಿನ ವಿಚಾರವಾದರೆ ಇನ್ನು BSR ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷ B ಶ್ರೀರಾಮುಲು ಈಗ ದೆಹಲಿಗೆ ತೆರಳುತ್ತಿರೋದಂಥ ಸುದ್ದಿ ಬರ್ತಾ ಇದೆ. ನಾಳೆ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ನಾಳೆ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಪಕ್ಷವನ್ನು ಸೇರುವಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ಬರ್ತಾ ಇರ್ತಕ್ಕಂಥದ್ದು ಹೊಸ ಬ್ರೇಕಿಂಗ್ ನ್ಯೂಸ್. ಶ್ರೀರಾಮುಲು ಬಿಜೆಪಿಗೆ ಸೇರಲು ಸುಷ್ಮಾ ಸ್ವರಾಜ್ ಈಗಾಗಲೇ ವಿರೋಧ ಮಾಡಿದ್ದಾರೆ. ಆ ವಿರೋಧದ ಮಧ್ಯೆಯೂ ಕೂಡ ಬಿಜೆಪಿ ಹೈಕಮಾಂಡ್ B ಶ್ರೀರಾಮುಲು BSR ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿಗೆ ಬರಬೇಕು, ಬಳ್ಳಾರಿಯಿಂದ ಅವರಿಗೆ ಟಿಕೆಟ್ ಖಾತ್ರಿಯಾಗಿದೆ. ಹಾಗಾಗಿ ಮುಂದಿನ ಪ್ರಕ್ರಿಯೆ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನ ಕೈಗೊಳ್ಳಲಿಕ್ಕೆ B ಶ್ರೀರಾಮುಲು ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಮ್ಮ ಸುಷ್ಮಾ ಸ್ವರಾಜ್ ಪುತ್ರನ ಬಿಜೆಪಿ ಎಂಟ್ರಿಗೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಇವತ್ತು BSR ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷ ಶ್ರೀರಾಮುಲು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದರೆ ಅವರಿಗೆ ಬಳ್ಳಾರಿ ಟಿಕೆಟ್ ಖಾತ್ರಿ, ಅದು ಕೆಲವೇ ಹೊತ್ತಿನಲ್ಲಿ ಪ್ರಕಟ ಕೂಡ ಆಗುತ್ತೆ. ಶ್ರೀರಾಮುಲು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀರಾಮುಲು ದೆಹಲಿಗೆ ತೆರಳುತ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಬನ್ನಿ BSR ಕಾಂಗ್ರೆಸ್ ಅಧ್ಯಕ್ಷ ಶ್ರೀರಾಮುಲು ಜೊತೆಗಿದ್ದಾರೆ. ಶ್ರೀರಾಮುಲು ಅವರೇ, BSR ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗ್ತೀರಾ ಅಥವಾ BSR ಕಾಂಗ್ರೆಸ್ಸನ್ನು ವಿಲೀನ ಮಾಡ್ತೀರಾ? ಸರ್, ಆಕ್ಚುಲಿ ನನ್ನ ಉದ್ದೇಶ, ನಮ್ಮೆಲ್ಲರ ಶಾಸಕರ ಉದ್ದೇಶ ಅವತ್ತು ವಿಲೀನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೆ ಸರ್. ನಂತರ ಅದನ್ನ ಟೆಕ್ನಿಕಲಿ ಪ್ರಾಬ್ಲಮ್ ಇರೋ ಕಾರಣ ಸದ್ಯಕ್ಕೆ ರಾಜೀನಾಮೆ ಮಾಡಿ ಏನೋ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಹಂಗಾಗಿ ನನಗೆ ಕ್ಲಾರಿಟಿ ಅಂದ್ರೆ ಟೆಕ್ನಿಕಲ್ ಆಗಿ ನಂತರ ಲಾ ಪ್ರಕಾರ ಏನಿದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ನಮ್ಮ ಸಂಬಂಧಪಟ್ಟಿದಂತ ಲಾಯರ್ ಜೊತೆಗಳು ಮಾತಾಡಿ ಅದು ಯಾವ ರೀತಿಯಲ್ಲಿ ಮರ್ಜ್ ಮಾಡ್ಬೇಕಾ, ಇಲ್ಲಿದ್ರಿಗಿನ ನಾನು ರಾಜೀನಾಮೆ ಕೊಟ್ಟು ನಿಲ್ಬೇಕಾ ಅನ್ನೋದು ನಾಳೆ ಒಂದು ತೀರ್ಮಾನಕ್ಕೆ ಬರ್ತೀನಿ ಸರ್. ಅಲ್ಲ ಶ್ರೀರಾಮುಲು, ತಾವು ಮೊನ್ನೆ ಘೋಷಣೆ ಮಾಡುವಾಗ ಸಾವಿರಾರು ಜನ ಕಾರ್ಯಕರ್ತರ ಮುಂದೆ ಪಕ್ಷದ ನಾಯಕರ ಜೊತೆಗೆ ತಾವು ಒಂದು ಘೋಷಣೆ ಮಾಡಿದ್ರಿ, ನನಗೆ ಕಾರ್ಯಕರ್ತರು, ಮುಖಂಡರು, ಶಾಸಕರು ತಾಯಿ ರೀತಿ ನೋಡ್ಕೊಳ್ತೇನೆ, ನಾನು ಯಾವುದೇ ಕಾರಣಕ್ಕೂ ಅವರನ್ನು ರಸ್ತೆಯಲ್ಲಿ ಬಿಟ್ಟು ಹೋಗೋದಿಲ್ಲ. ಹಾಗಾದರೆ ಬಿಜೆಪಿ ನಿಮ್ಮನ್ನು ಮಾತ್ರ ಕರಿತಾ ಇದೆ, ಆದರೆ ಪಕ್ಷವನ್ನು ಸೇರಿಸ್ಕೊಳ್ತಾ ಇಲ್ಲ. ಅಂದರೆ ಶ್ರೀರಾಮುಲು ಶಕ್ತಿ ಮಾತ್ರ ಬಿಜೆಪಿಗೆ ಬೇಕಿದೆ, ಹೊರತಾಗಿ ನಿಮ್ಮ ಪಕ್ಷ ಬೇಕಾಗಿಲ್ಲ. ಇಲ್ಲ, ಅವ್ರು ಏನಾಗಿದೆ ಸರ್ ಅಂದ್ರೆ ಸದ್ಯಕ್ಕೆ MP ಚುನಾವಣೆ ಇರೋ ಕಾರಣ ಸದ್ಯಕ್ಕೆ ನಾನು ಬಳ್ಳಾರಿಯಿಂದ ಕಂಟೆಸ್ಟ್ ಮಾಡ್ಬೇಕಾಗಿರೋ ಕಾರಣ
ಸದ್ಯಕ್ಕೆ ಟೆಕ್ನಿಕಲಿ ಏನ್ ಸಮಸ್ಯೆ ಇದೆ ಸರ್, ಟೆಕ್ನಿಕಲಿ ಏನ್ ಸಮಸ್ಯೆ ಇದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನಾಳೆ ನಮ್ಮ ಅಧ್ಯಕ್ಷರಾದಂತ ಜೋಶಿ ಸಾಹೇಬ್ ಬರ್ತಾರೆ ಸರ್. ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಸರ್. ಏನಿದು ನಾನು ಪಾರ್ಟಿ ಮರ್ಜ್ ಮಾಡೋದ್ರಿಂದ ಏನ್ ಕಾನೂನು ಪ್ರಕಾರ ಏನಿದೆ, ಅಕಸ್ಮಿತವಾಗಿ ನಾನು ಪಾರ್ಟಿ ಈಗ ರಾಜೀನಾಮೆ ಮಾಡಿ MP ನಿಲ್ಲೋದ್ರಿಂದ ಏನು ಅಂತೇಳಿ ನಾಳೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಜಗದೀಶ್ ಶೆಟ್ಟರ್ ಸಾಹೇಬ್ರ ಜೊತೆಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಂತ ಜೋಶಿ ಸಾಹೇಬ್ರ ಜೊತೆ ನಾಳೆ ಮಾತಾಡ್ತೀನಿ ಸರ್. ನಾಳೆ ಮಾತಾಡ್ತೀನಿ ಸುವರ್ಣಕ್ಕಪ್ಪ, ನಾಳೆ ಮಾತಾಡ್ತೀನಿ ಸರ್. ನಾಳೆ ಮಾತಾಡಿದ ತಕ್ಷಣ ಅಂದ್ರೆ ತಾವು ರಾಜೀನಾಮೆ ಕೊಡೋಕ್ಕೂ ಸಿದ್ಧರಾಗಿದ್ದೀರಿ MP ಚುನಾವಣೆ ನಿಲ್ಲೋಕ್ಕಾಗಿ? ಹಾ ಸರ್, ಅವತ್ತು ಕೂಡ ಹೇಳಿನಲ್ಲ ಸರ್, ನಂದು ಉದ್ದೇಶ ಅವತ್ತು ಹೆಂಗನ ಮಾಡಿ ನಮ್ಮ ದೇಶದ ಹಿತದೃಷ್ಟಿಯಿಂದ ದೇಶ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಬಿಜೆಪಿಗೆ ಸೇರ್ಪಡೆ ಆಗಿದ್ದೀನಿ ಸರ್. ಮಾಜಿ CM ಯಡಿಯೂರಪ್ಪ ಪಕ್ಷ KJPಯನ್ನು ವಿಲೀನ ಮಾಡ್ಕೊಂಡಿದೆ ಬಿಜೆಪಿ, ಶ್ರೀರಾಮುಲು ಕಟ್ಟಿದಂಥ ಪಕ್ಷವನ್ನ ವಿಲೀನ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಹಾಗಾದ್ರೆ ನೀವು ಕಟ್ಟಿದ ಮನೆಯನ್ನು ಕೆಡುತ್ತೀರಾ, ಅಥವಾ ಯಾರಿಗಾದ್ರೂ ಲೀಸ್ ಕೊಡ್ತೀರಾ, ಅಥವಾ ಯಾರಿಗಾದ್ರೂ ಬಾಡಿಗೆ ಕೊಡ್ತೀರಾ, ಅಥವಾ ಯಾರೋ ಹೊಸ ಅಧ್ಯಕ್ಷರು ಮಾಡ್ತೀರಾ? ಇಲ್ಲ ಸರ್, ಎಂತ ಪರಿಸ್ಥಿತಿಯಲ್ಲಿ ಆ ರೀತಿ ಆಗ್ಲಾರ್ದಂತೆ ಇವಾಗ ಎಲ್ಲರಿಗೂ ಚಲೋ ಆಗ್ಬೇಕು, ಇವತ್ತು ದೇಶಕ್ಕೆ ಅನುಕೂಲ ಆಗ್ಬೇಕು, ದೇಶದ ಎಲ್ಲಾ ರೀತಿಯಲ್ಲಿ ಘನತೆ ಮತ್ತು ಗೌರವ ಹೆಚ್ಚಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪಾರ್ಟಿನ ಅವತ್ತು ವಿಲೀನ ಮಾಡೋ ಪ್ರಕ್ರಿಯೆ ನಾನು ಮುಂದುವರಿಸಿದ್ದೆ ಸರ್. ಇವತ್ತು ಕೂಡ ನನ್ನ ಉದ್ದೇಶ ಬೇರೆ ಏನಿಲ್ಲ ಸರ್, ಕಾನೂನು ಪ್ರಕಾರ ಏನಿದೆ ಅದ್ರ ಪ್ರಕಾರ ನಾಳೆ ಅಧ್ಯಕ್ಷರ ಜೊತೆಲಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಜೊತೆ ನಾನು ಮಾತಾಡ್ತೀನಿ ಸರ್, ತಗೊಂಡು ಏನೊಂದು ತೀರ್ಮಾನ ಬರ್ತೀನಿ ಸರ್. ಅಂದ್ರೆ ವಿಲೀನ ಮಾಡಕ್ಕೆ ತಾವು ರೆಡಿ ಇದ್ದೀರಿ, ಬಿಜೆಪಿ ರೆಡಿ ಇಲ್ಲ? ಅಲ್ಲ, ವಿಲೀನ್ ಮಾಡಕ್ಕಂತ ಅವತ್ತು ಕೂಡ ಹೇಳ್ತೀನಿ ಸರ್, ಇವತ್ತು ಕೂಡ ಹೇಳ್ತೀನಿ, ವಿಲೀನ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಸರ್. ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಜೊತೆ ನಾನು ಮಾತಾಡ್ತೀನಿ ಸರ್, ತಗೊಂಡು ಏನೊಂದು ತೀರ್ಮಾನ ಬರ್ತೀನಿ ಸರ್. ಸರ್ 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 ಹೇಳಿ. ಹಾ ಸರ್ ಹೇಳಿ ಸರ್, ಹೇಳಿ ಸರ್. ಅಲ್ಲ ಒಂದು ನಿಮಿಷ, ನೀವು TV ಆಡಿಯೋನ ಮೂಟ್ ಮಾಡಿ ನೀವು ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀರಿ ಅಂತ ಮಾಹಿತಿ ಬರ್ತಾ ಇದೆ. ಇಲ್ಲ ಸರ್, ನಾನು ಆಕ್ಚುಲಿ ಹೋಗ್ಬೇಕಾಗಿತ್ತು ಸರ್. ಆಮೇಲೆ ನಮ್ಮೆಲ್ಲ ಹಿರಿಯ ನಾಯಕರು ಎಲ್ಲರೂ ಕೂಡ ಶ್ರೀರಾಮ್ಲವ್ರೆ ನಾವೇ ಇಲ್ಲಿ ಬೆಂಗಳೂರು ಬರ್ತಾ ಇದೀವಿ, ತಾವೆಲ್ಲೇ ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ವಾಪಸ್ ಬಂದಿದ್ದೀನಿ ಸರ್ ಏರ್ಪೋರ್ಟ್ ನಿಂದ. ತಾವು ಹೇಳಿದ್ರಿ 4-5 ಕ್ಷೇತ್ರಗಳಲ್ಲಿ ನಾವು ಸ್ವತಂತ್ರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ. ಹಾಗೆ ತಾವು ಹೇಳಿದ ಅಭ್ಯರ್ಥಿಗಳಿಗೆ ಆ ಕ್ಷೇತ್ರ ಟಿಕೆಟ್ ಸಿಗುತ್ತಾ? ಇನ್ನೂ 8 ಜನ ಬಾಕಿ ಇದೆ, 8 ಅಭ್ಯರ್ಥಿಗಳ ಪ್ರಕಟಣೆ ಮಾತ್ರ ಬಾಕಿ ಇದೆ. ಆಕ್ಚುಲಿ ನಮ್ಮೆಲ್ಲರ ಉದ್ದೇಶ ಅವತ್ತು ಬಿಜೆಪಿ ಪಕ್ಷ ಜೊತೆಲಿ ನಮ್ಮ BSR ಪಕ್ಷ ವಿಲೀನ ಮಾಡುವಂತ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿ ಇಟ್ಕೊಂಡು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಆ ಪಾರ್ಟಿಯನ್ನು ಬಿಟ್ಟೆ. ನಂತರ ಇವತ್ತು ದೇಶದ ಸ್ವಾಭಿಮಾನಕ್ಕೆ ಅನ್ನೋದಕ್ಕಿಂತ ನಮ್ಮ ದೇಶದ ಹಿತದೃಷ್ಟಿ, ದೇಶದ ಘನತೆ ಮತ್ತು ಗೌರವ ಜಾಸ್ತಿ ಇರೋ ಕಾರಣ ಆ ದೇಶದ ಮೇಲೆ ಒಬ್ಬ ದೇಶಭಕ್ತ ಈ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಪಾರ್ಟಿಯನ್ನು ವಿಲೀನ ಮಾಡೀನಿ ಸರ್. ಹಾಗಾದ್ರೆ ನಿಮ್ಮ ತಾಯಿ ಸುಷ್ಮಾ ಸ್ವರಾಜ್ ವಿರೋಧ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ತಾವು ಹೇಳಿದ್ರೆ ನಾನೊಬ್ಬ ತಾಯಿ ರೀತಿ ನಿಮ್ಮನ್ನ ನಾನು ಸಲುತ್ತೇನೆ, ನಿಮ್ಮನ್ನ ಕೈ ಬಿಡಲ್ಲ ಕಾರ್ಯಕರ್ತರು ಅಂತ ಹೇಳಿದ್ರಿ. ಅದೇ ತಾಯಿ ಸುಷ್ಮಾ ಸ್ವರಾಜ್ ತಮ್ಮ ಮಗನಾದಂಥ ಶ್ರೀರಾಮುಲುಗೆ ವಿರೋಧ ಮಾಡಿದ್ರಲ್ಲ? ಇಲ್ಲ, ನಾನು ಏನೇ ವಿರೋಧ ಮಾಡಿದ್ರೆ ಕೂಡ ಅವ್ರ ಮೇಲೆ ಅಪಾರವಾದಂತ ಗೌರವ ಇಟ್ಕೊಂಡಿ ಸರ್. ಅವರು ಎಲ್ಲಾರು ಕೂಡ ಒಂದು ಗಡಿಯಲ್ಲಿ ಬೆಳೆದಂತ ಜನರು, ಅವ್ರ ಕೈಯಲ್ಲಿ ಬೆಳೆದಂತ ನಾವು ಇವತ್ತು ಅವ್ರ ತಾಯಿಯವರು ಏನೋ ತಪ್ಪು ತಿಳ್ಕೊಂಡ್ರೆ ಕೂಡ ಅವ್ರನ್ನ ಮನವೊಲಿಸುವಂತ ಕೆಲಸ ನಮ್ಮೆಲ್ಲ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮಾಡಿದ್ದಾರೆ ಸರ್. ಆ ಪ್ರೀತಿ ಸದಾಕಾಲ ನಾವು ಉಳಿಸ್ಕೊಂಡು ಹೋಗ್ತೀವಿ. ಅಂದ್ರೆ ಶ್ರೀರಾಮುಲು ಕೊನೆಯದಾಗಿ ನೀವು ನಿಮ್ಮ ತಾಯಿಯಾದಂಥ ಸುಷ್ಮಾ ಸ್ವರಾಜ್ನು ಕೂಡ ಭೇಟಿ ಮಾಡಿ ಅವರ ಮನವೊಲಿಸ್ತೀರಿ? ಅಲ್ಲ, ಆಲ್ರೆಡಿ ನಮ್ಮ ರಾಜ್ಯ ನಾಯಕರು ಎಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಅವರು, ಅನಂತಕುಮಾರ್ ಅವರು, ನಂತರ ಯಡಿಯೂರಪ್ಪನವರು ಎಲ್ಲರೂ ಕೂಡ ಹೋಗಿ ಮನವೊಲಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ ಸರ್. ಪುನಃ ನಾನು ಇವತ್ತು ಎಲ್ಲ ಫಾರ್ಮಾಲಿಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ರ ಆಶೀರ್ವಾದ ಸಲುವಾಗಿ ಎಲ್ಲಾ ಕಡೆ ಅರುಣ್ ಜೇಟ್ಲಿ ಅವರು, ನಿತಿನ್ ಗಡ್ಕರಿ ಅವರು, ಸುಷ್ಮಾ ಸ್ವರಾಜ್ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲರೂ ಆಶೀರ್ವಾದ ತಗೊಂಡ್ಬರ್ತೀನಿ. ಎಸ್ ಶ್ರೀರಾಮುಲು ಅವರೇ, ಧನ್ಯವಾದ. ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಬಹುತೇಕ ಶ್ರೀರಾಮುಲು ಅವರು ಕೂಡ ತಾಂತ್ರಿಕವಾಗಿ ಸಮಸ್ಯೆ ಇದೆ, ಕಾನೂನಿನ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ತೇನೆ, ನಾನು ಪಕ್ಷವನ್ನು ವಿಲೀನ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ, ಆದರೆ ಅದಕ್ಕೆ ಆದಂಥ ತೊಡಕುಗಳನ್ನು ನಿವಾರಿಸ್ಕೊಳ್ತೇನೆ ಅನ್ನೋಂಥದ್ದು. ನಾನು ಈಗಲೂ ಕೂಡ ಮೋದಿ ಪ್ರಧಾನಿ ಮಾಡೋ ಕಾರಣಕ್ಕಾಗಿ ನಾನು ಚುನಾವಣೆ ನಿಲ್ತೇನೆ, BJP ಟಿಕೆಟ್ ಮೇಲೆ ನಿಲ್ತೇನೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ BJP ಹೈಕಮಾಂಡ್ ಅವರನ್ನು ಮಾತ್ರ ಕರ್ಕೊಳ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಮಾಜಿ CM ಮತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, BJP ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಜೊತೆ ನಾನು ನಾಳೆ ಮಾತಾಡ್ತೇನೆ. ದೆಹಲಿಗೆ ಹೋಗ್ತಾ ಇದ್ದೆ, ಆದರೆ ಇವರು ಜೊತೆ ಚರ್ಚೆ ಮಾಡೋ ಕಾರಣಕ್ಕಾಗಿ ದೆಹಲಿ ಪ್ರವಾಸವನ್ನು ರದ್ದುಗೊಳಿಸಿದ್ದೇನೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಮಾತನ್ನು ಕೂಡ ಸ್ವತಃ ಶ್ರೀರಾಮುಲು ಸುವರ್ಣ ಜೊತೆಗೆ ಹೇಳಿದ್ದಾರೆ. ಹಾಗಾಗಿ BSR ಕಾಂಗ್ರೆಸ್ನ ವಿಲೀನ ಪ್ರಕ್ರಿಯೆ ಬಹುತೇಕ ಯಾವಾಗ ಆಗುತ್ತೆ, ಅದು ಅಡ್ಡಿ ಆಗುತ್ತೆ ಅಂತಂದರೆ ಅದು ನಿವಾರಣೆ ಆಗೋದು ಯಾವಾಗ, ಈ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಶ್ರೀರಾಮುಲು ಈಗ ವೀರೇಂದ್ರ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ BJP ಜೊತೆ ವಿಲೀನಕ್ಕೆ ಸಮಸ್ಯೆಗಳಿದೆ ಅಂತ ಆಯ್ತು, ಅವರು ಒಪ್ಕೊಳ್ತಾ ಇದ್ದಾರೆ. ಸಮಸ್ಯೆಗಳಿದೆ ಅನ್ನೋದಕ್ಕಿಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ. ಏನಂದರೆ ಶ್ರೀರಾಮುಲು ಗೆಲ್ಲೇಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ, ಗೆದ್ದರೆ ಮಾತ್ರ ವಿಲೀನದ ಪ್ರಶ್ನೆ, ಇಲ್ಲದೇ ಇದ್ರೆ ಇಲ್ಲ. ಸೊ ಆ ರೀತಿ ಸ್ಪಷ್ಟವಾದ ಕಾರ್ಯತಂತ್ರ, ಇದು ಪರ್ಫೆಕ್ಟ್ ಸ್ಟ್ರಾಟಜಿ ರಾಷ್ಟ್ರೀಯ ನಾಯಕರು ಮಾಡಿರುವಂಥದ್ದು. ಯಾಕಂದ್ರೆ ಶ್ರೀರಾಮುಲು ಗೆದ್ದರೆ ಲಾಭ, ಇಲ್ಲದೇ ಇದ್ರೆ ಏನು ಲಾಭ? ಯಾಕೆ ಬೇಕು ಶ್ರೀರಾಮುಲು ಬಿಜೆಪಿಗೆ? 5 ಕ್ಷೇತ್ರ ನಿಲ್ತೀವಿ ಅಂತ ಹೇಳಿದ್ರು. ನಾವು BJP ಸಹವಾಸ ಬೇಡ, 5 ಕ್ಷೇತ್ರ ನಮ್ಗೆ ಶಕ್ತಿ ಇದೆ, ಚಿತ್ರದುರ್ಗ, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ, ಈ ಕ್ಷೇತ್ರ ನಿಲ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದೇ ಕ್ಷೇತ್ರದ ಗೆಲ್ಲೋ ಕಾರಣಕ್ಕಾಗಿ
BSR ಕಾಂಗ್ರೆಸ್ ಸ್ಥಾಪಕ ಅಧ್ಯಕ್ಷನ ಸೇರಿಸ್ಕೊಳ್ಳುತ್ತೆ ಅಂತ ಆಯ್ತು ಬಿಜೆಪಿ. ಖಂಡಿತವಾಗಿಯೂ. ಯಾಕಂದ್ರೆ ಮೋದಿ ಅವರ ಒಂದು ಸ್ಟ್ರಾಟಜಿ ಏನಂದ್ರೆ ಒಂದೊಂದು ಕ್ಷೇತ್ರವನ್ನು ಕೂಡ ನಾವು ಗೆಲ್ಲೇಬೇಕು, ಗೆಲ್ಲುವ ಕುದುರೆ ಯಾರೇ ಬಂದರೂ ಸೇರಿಸ್ಕೊಳ್ಳಿ, ಕಾಂಗ್ರೆಸ್ ಮುಕ್ತ ಭಾರತ ನಮ್ಮ ಗುರಿ. ಹೀಗಾಗಿ ಒಂದೊಂದು ಕ್ಷೇತ್ರ ಒಳ್ಳೆಯವರು ಬರಲಿ ಕೆಟ್ಟವ್ರು ಬರಲಿ ಕಳಂಕಿತ ಅಂತ ಹೊರಗೆ ಹಾಕಿದವರು ಇರಲಿ ಯಾರೇ ಬರಲಿ ಗೆಲುವಿನ ಕುದುರೆ ಆಗಿರ್ಬೇಕು ಅವರು. ಯಾಕಂದ್ರೆ ಬಸವರಾಜ್ಗೆ ಟಿಕೆಟ್ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ, ಯಾಕಂದ್ರೆ ಗೆಲ್ಲುವ ಕುದುರೆ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಅಲ್ಲಿ ಬಿಜೆಪಿಯ ಸ್ಥಳೀಯ ಘಟಕದವರು ನೇರವಾಗಿ ವಿರೋಧ ಮಾಡಿದ್ರು, RSS ಮುಖಂಡರು ವಿರೋಧ ಮಾಡಿದ್ರು. ಇವೆಲ್ಲವನ್ನೂ ಮೀರಿಯೂ ಕೂಡ ಬಸವರಾಜ್ ಟಿಕೆಟ್ ಗಿಟ್ಟಿಸಿದ್ರು, ಗೆಲ್ಲುವ ಕುದುರೆ ಅನ್ನೋ ಒಂದೇ. ವೀರೇಂದ್ರ ಬಂದೆ ನನ್ನ ದೆಹಲಿ ಪ್ರತಿನಿಧಿ ಪ್ರಶಾಂತ್ ಜೊತೆ ಮತ್ತೆ ಸಂಪರ್ಕ. ಪ್ರಶಾಂತ್ ಇವತ್ತು ಶ್ರೀರಾಮುಲು ಹೇಳ್ತಾ ಇದ್ದಾರೆ ನಾನು ಬಿಜೆಪಿಯಿಂದ ನಿಲ್ಲೋದು ಗ್ಯಾರಂಟಿ, ಟೆಕ್ನಿಕಲ್ ಸಮಸ್ಯೆ ಇದೆ ಅನ್ನುವಂಥದ್ದು. ಆ ಟೆಕ್ನಿಕಲ್ ಸಮಸ್ಯೆ ಬೇರೆ ಇರ್ಬೋದು, ಅದೇ ಟೆಕ್ನಿಕಲ್ ಸಮಸ್ಯೆ KJP ವಿಲೀನದಲ್ಲಿ ಬರಲಿಲ್ವಾ ಬಿಜೆಪಿ ತೀರ್ಮಾನ ಕೈಗೊಳ್ಳುವಾಗ ಅನ್ನೋಂಥ ಪ್ರಶ್ನೆ ಇದೆ. ಹಾಗಾದರೆ ಈಗ ವೀರೇಂದ್ರ ಹೇಳ್ತಾ ಇದ್ದಾರೆ ನೀವು ಬಳ್ಳಾರಿಯನ್ನು ಗೆದ್ದು ತೋರಿಸಿ ನಂತರ ನಿಮ್ಮ ಪಕ್ಷವನ್ನು ಸೇರಿಸ್ಕೊಳ್ತೇನೆ ಅನ್ನೋದು. ಹಾಗಾದ್ರೆ ಏನು ಸಮಸ್ಯೆ ಹೈಕಮಾಂಡ್ಗೆ ಪ್ರಶಾಂತ್? ಲಕ್ಷ್ಮಣ್, ಸಮಸ್ಯೆ ಇರ್ತಕ್ಕಂಥದ್ದು ಸುಷ್ಮಾ ಸ್ವರಾಜ್ ಅಥವಾ ಲಾಲ್ ಕೃಷ್ಣ ಅಡ್ವಾಣಿ ಈ ಒಂದು ನಿರ್ಧಾರವನ್ನು ಒಪ್ತಾ ಇಲ್ಲ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ. ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿ ನಡುವೆ ಇದೊಂದು ದೊಡ್ಡ ತೂತು ಮೆಮೆ ಕಳೆದ 2 ವರ್ಷಗಳಿಂದ ನಡೀತಾ ಇದೆ. ಸುಷ್ಮಾ ಸ್ವರಾಜ್ ರೆಡ್ಡಿ ಸಹೋದರರ ಕೃಪಾ ಕಟಾಕ್ಷವನ್ನು ಹೊಂದಿರತಕ್ಕಂಥ ನಾಯಕಿ ಅಂತಕ್ಕಂಥದ್ದು. ಹೀಗಾಗಿ ಇದು ತುಂಬ ಜಗಳವಾಡಿದ ನಂತರ ಇವತ್ತು ಸುಷ್ಮಾ ಸ್ವರಾಜ್ ರೆಡ್ಡಿ ಸಹೋದರರ ವಾಪಸಾತಿಗೆ ತಡೆಯಾಜ್ಞೆಯನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇದು ವಿಸ್ತೃತವಾಗಿ ಚರ್ಚೆ ಆಯಿತು ಲಕ್ಷ್ಮಣ್. ಸುಷ್ಮಾ ಸ್ವರಾಜ್, ಸುತಾರಾಮ್, ರಾಮುಲು ಇಡೀ ಒಂದು BSR ಪಕ್ಷವನ್ನು ವಿಲೀನ ಮಾಡಿಕೊಂಡ್ರೆ ಅದು ರೆಡ್ಡಿ ಸಹೋದರರ ಪಕ್ಷವನ್ನು ವಿಲೀನ ಮಾಡಿಕೊಂಡಂತೆ ಆಗ್ತದೆ ಅಂತಕ್ಕಂಥದ್ದು BJP ರಾಷ್ಟ್ರೀಯ ನಾಯಕತ್ವಕ್ಕಿರೋ ದೊಡ್ಡ ಆತಂಕ. ಆಗಿನ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಒಂದು ಬಹಿರಂಗವಾಗಿರೋ ಸ್ಟೇಟೆಡ್ ಪೊಸಿಷನ್ಸನ್ನು ತೆಗೆದುಕೊಂಡಿದ್ದಾರೆ ಲಕ್ಷ್ಮಣ್. ರೆಡ್ಡಿ ಸಹೋದರರ ವಾಪಸಾತಿಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು. ಆಗ ಸುಷ್ಮಾ ಸ್ವರಾಜ್ ಕೂಡ ಮತ್ತೊಮ್ಮೆ ವಿರೋಧ ವ್ಯಕ್ತಪಡಿಸಿದ್ರೆ BJP ದೊಡ್ಡ ಎಂಬ್ರಾಸ್ಮೆಂಟನ್ನು ಫೇಸ್ ಮಾಡಬೇಕಾಗತ್ತೆ. ಹೀಗಾಗಿ ಚಟ್ ಬಿ ಮೇರಿ ಪಟ್ ಬಿ ಮೇರಿ ಅಂತಕ್ಕಂಥದ್ದು, ಅಂದರೆ ಎರಡೂ ರೀತಿ ಆಗಬೇಕು ಅಂತಕ್ಕಂಥ ಕಾರಣದಿಂದ ಟೆಕ್ನಿಕಲ್ ಕಾರಣವನ್ನು ನೀಡಿ ರಾಮುಲು ರಾಜೀನಾಮೆಯನ್ನು ನೀಡಿ ಪಕ್ಷಕ್ಕೆ ಬರಲಿ. ರಾಮುಲು ವಿರುದ್ಧ ವೈಯಕ್ತಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಂಕ ಇಲ್ಲ, ಉಳಿದವರು ಬರುವುದು ಬೇಡ ಅಂತಕ್ಕಂಥದ್ದನ್ನು BJPಯ ರಾಷ್ಟ್ರೀಯ ನಾಯಕತ್ವ ಹೇಳ್ತಾ ಇದೆ. ಆದರೆ ಲಕ್ಷ್ಮಣ್, ಇದರಲ್ಲಿ ಒಂದು ಸಟಲ್ ಮೆಸೇಜನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಮುಲು ಬರ್ತಾ ಇರುವುದು ಏತಕ್ಕೆ ಅಂತಕ್ಕಂಥದ್ದು. ಒಂದು BJPಗೆ ಬಳ್ಳಾರಿ, ಚಿತ್ರದುರ್ಗ, ಒಂದು ಕ್ಲಾರಿಫೈ ಮಾಡೋಣ. ಅಲ್ಲ ಪ್ರಶಾಂತ್, ಒಂದು ಕ್ಲಾರಿಫೈ ಮಾಡೋಣ. ಕರುಣಾಕರ್ ರೆಡ್ಡಿ BJPಯಲ್ಲಿದ್ದಾರೆ, ಸೋಮಶೇಖರ್ ರೆಡ್ಡಿ BJPಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಶ್ರೀರಾಮುಲು ಬೆಂಬಲವಾಗಿದ್ದರೂ ಕೂಡ ಟೆಕ್ನಿಕಲಿ ಅವರು ಆ BJPಯಲ್ಲಿ ಇದ್ದಾರೆ. ಹಾಗೆ ಜನಾರ್ದನ್ ರೆಡ್ಡಿ ಜೈಲಲ್ಲಿ ಇದ್ದರೂ ಕೂಡ ಅವರು ಸದ್ಯಕ್ಕೆ BSR ಕಾಂಗ್ರೆಸ್ ನಾಯಕರಲ್ಲ. ಆದರೆ ಒಂದು ರೆಡ್ಡಿಗಳ ಪಕ್ಷ ಅನ್ನುವಂಥದ್ದು ಇದೆ ಪ್ರಶಾಂತ್. ನಿಶ್ಚಿತವಾಗಿ ಅದೇ ಪ್ರಮುಖವಾಗಿರ್ತಕ್ಕಂಥ ಕಾರಣ. ರೆಡ್ಡಿಗಳ ಪಕ್ಷ ಮತ್ತು ಜನಾರ್ದನ್ ರೆಡ್ಡಿಯ ಬೆಂಬಲ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥ ಕಾರಣದಿಂದ ಹೈಕಮಾಂಡ್ ಸುಷ್ಮಾ ಸ್ವರಾಜ್ ಪ್ರಮುಖವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. BSR ವಿಲೀನಗೊಂಡ್ರೆ ರೆಡ್ಡಿ ಬ್ರದರ್ಸ್ ವಿಲೀನಗೊಂಡಂತೆ ಅಂತಕ್ಕಂಥ ಮೆಸೇಜ್ ಪ್ರಾಯಶಃ ಈ ರಾಜಕಾರಣದಲ್ಲಿ ದೆಹಲಿಯಲ್ಲಿ ಕುಳಿತುಕೊಂಡು ನೋಡಿದಾಗ ಇದೊಂದು ಲಯಬಿಲಿಟಿ ಫ್ಯಾಕ್ಟರ್, ಬಳ್ಳಾರಿಯಲ್ಲಿ ಕುಳಿತುಕೊಂಡು ನೋಡಿದಾಗ ರಾಮುಲು ಒಂದು ಅಸೆಟ್ ಫ್ಯಾಕ್ಟರ್. ಆ ಕಾರಣದಿಂದ ಈ ಒಂದು ಕಾನ್ಸಿಕ್ವೆನ್ಸ್ಗಳು ನಡೀತಾ ಇವೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಂಡಿತ. ಯಾಕಂದ್ರೆ ಮೋದಿಗೆ ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 272 ಅನ್ನುವಂಥ ಲೆಕ್ಕಾಚಾರ ಇದೆ ಅವರಿಗೆ. ಅದು ಬಳ್ಳಾರಿ ಆಗ್ಬೋದು, ಶಿವಮೊಗ್ಗ ಆಗ್ಬೋದು. ಅವ್ರು ಮೊದಲು ಕಳಂಕಿತರಾಗಿದ್ದರೆ ಈಗ ಅವ್ರು ಕಳಂಕ ತೊಳ್ಕೊಂಡಿದ್ದಾರೆ ಅನ್ನೋಂಥದ್ದು BJP ವಾದ. ಆ ಕಾರಣಕ್ಕಾಗಿ ಶ್ರೀರಾಮುಲು ಬಂದರೂ ಬಳ್ಳಾರಿಯಿಂದ ಗೆಲ್ಲಬೇಕು, ಯಡಿಯೂರಪ್ಪ ಬಂದರೂ ಕೂಡ ಶಿವಮೊಗ್ಗದಲ್ಲಿ ಇರಬೇಕು, ಆ 2 ಸೀಟ್ಗಳು ಇರಬೇಕು. ಈ ಕಾರಣಕ್ಕಾಗಿ BJP ತನ್ನ ರಾಜಕೀಯ ತಂತ್ರ ನಡೀತಾ ಇದೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೇನೆ. ನನ್ನ ಜೊತೆಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ರಾಜೇಶ್ ಕಾಮತ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಶಿವಮೊಗ್ಗದ ಲೆಕ್ಕಾಚಾರೇನು? ಹಾಗಾದರೆ ಕಾರವಾರದಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ಟಿಕೆಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಸೊ ಒಂದು ವೇಳೆ ಇಲ್ಲಿ ಸಚಿವರು ಕೂಡ ಯಾಕೆ ಹಿಂದೆಟ್ ಹಾಕಿದ್ರು, ನಾನು ಈಶ್ವರ ಜೊತೆ ಚರ್ಚೆ ಮಾಡ್ತೀನಿ. ಹಾಗಾದರೆ ಮೈಸೂರಿನ ಸಮಸ್ಯೆ ಯಾಕೆ ಸೃಷ್ಟಿಯಾಯಿತು, ಇವೆಲ್ಲವೂ ಕೂಡ ನಾನು ವೀರೇಂದ್ರ ಜೊತೆ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ಜಾಫರ್ ಶರೀಫ್ ಕೂಡ ಈಗ ಮಾತಾಡಿದ್ದಾರೆ. ಆ ಜಾಫರ್ ಶರೀಫ್ ದೇವೇಗೌಡರ ಪರವಾಗಿ ವಕಾಲತ್ ಹಾಕಿದ್ದು ಕೂಡ ಒಂದು ಮಾತಿದೆ, ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕಿಂತ ಮೊದಲು